ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಗಾ ಚಂದ್ರಪ್ಪ ವ್ಲಾಗ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಫೋಟೋಶೂಟ್ ಮಾಡಿಸೋಣ, ಮೆಟರ್ನಿಟಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಟ್ರೆಡಿಷ್ನಲ್ ರೆಡಿಯಾಗಿದ್ದೀನಿ. ಸೊ ಎರಡು ಥೀಮಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಟ್ರೆಡಿಷ್ನಲ್ ಮತ್ತು ಇನ್ನೊಂದು ಗೌನ್ ಹಾಕಿ. ಸೊ ರೆಡಿಯಾಗಿ ಕೂತಿದ್ದೀನಿ. ಅನೇಗಳು ಬರ್ತಾ ಇದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮ ಹಸ್ಬೆಂಡ್ ಅಷ್ಟರಲ್ಲೇ ಕಾಮಿಡಿ ಮಾಡ್ತಾಯಿದ್ರು. ಸೊ ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಹೊರಡ್ಬೇಕಾಗಿತ್ತು, ಎಲ್ಲ ರೆಡಿ ಆಗಿದ್ದೀವಿ. ನಾನು, ನಮ್ಮ ಹಸ್ಬೆಂಡ್, ನನ್ನ ತಂಗಿ, ನನ್ನ ತಮ್ಮ ಎಲ್ಲರೂ ಸಹ. ಗೈಸ್, ಈಗ ಫೋಟೋಸ್ ಎಲ್ಲ ಹಿಡ್ದಿದ್ದಾಯಿತು. ಅಲ್ಲೇನೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಆನೆಗಳು ಉದುರ್ತಾನೆ ಇತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಶಿಂಜು ನೋಡ್ಬೋದು, ಚೆನ್ನಾಗಿ ಆಟ ಆಡ್ಬಿಟ್ಟು ಫುಲ್ ಗಲೀಜಾಗೋಗ್ಬಿಟ್ಟೈತೆ. ಫುಲ್ ಗಲೀಜಾಗೈತೆ. ಹೋಗಿ ಸ್ನಾನ ಬೇರೆ ಮಾಡಿಸ್ಬೇಕು. ಹಾಗೆ ನಮ್ಮ ಹಸ್ಬೆಂಡು ಫ್ರೆಂಡ್, ನಮ್ಮ ತಮ್ಮ ಮತ್ತೆ ನನ್ನ ತಂಗಿ ಕೂತಿದ್ದಾರೆ. ಒಂದ್ ಕಡೆ ಕೂತ್ಕೊಮ್ಮ. ಹೆಂಗಾಯ್ತು ಫೋಟೋಶೂಟ್? ಏನೋ ಒಂದು ಲೆವೆಲ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಗೌನ್ ಹಾಕ್ಕೊಂಡು ನೆಕ್ಸ್ಟ್ ಸಂಡೇ ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತೇ ಮಾಡ್ಬೇಕಂತಿದ್ದು, ಹಿಂದೆ ಬ್ಯಾಗಲ್ಲೇ ಐತೆ ಗೌನ್ ಎಲ್ಲ. ಬಟ್ ನೆಕ್ಸ್ಟ್ ಸಂಡೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ವೆದರು ಫುಲ್ಲು ಹನಿಗಳು ಉದುರ್ತಾನೆ ಇತ್ತು. ಸ್ಯಾರಿ ಎಲ್ಲ ಫುಲ್ ಹನಿಯಲ್ಲಿ ಹನಿ ಡ್ರಾಪ್ ಹಂಗಂಗೆ ಬಿದ್ದಿದೆ. ಇನ್ನು ಡ್ರೈ ಕ್ಲೀನ್ ಕೊಡ್ಬೇಕಷ್ಟೇ. ಆರಾಮಾಗಿ ಮಲ್ಕೊಬೋದಿಲ್ಲ. ಎಲ್ಲಿ ಏರ್ ಬ್ಯಾಗ್ಸ್ ರೆಡಿ ಮಾಡಿಸ್ಬಿಟ್ಟು ಎಲ್ಲ ಲಾಂಗ್ ಡ್ರೈವ್ ಹೋದ್ರೆ ಸರಿ ಹೋಗುತ್ತೆ. ಸೊ ಹೆಂಗಾಯ್ತು ಮಚ್ಚ? ಬ್ಯಾಗ್ ಫೋಲ್ಡ್ ಆಗ್ತದ? ಹಾಂ, ಬ್ಯಾಕ್ ಹೋಗುತ್ತೆ, ಪರವಾಗಿಲ್ಲ. ಸೊ ನನ್ನ ತಂಗಿ ಮುಂದೆ ಕೂತಿದ್ದಾಳೆ. ನನ್ನ ತಂಗಿಗೆ ರೆಡಿಯಾಗಿ ಅಂದರೆ ಇವಾಗ ಫೀಲ್ ಆಗಿರುತ್ತೆ. ರೆಡಿಯಾಗಿದ್ರೆ ನಂದು ಒಂದೆರಡು ಪಿಕ್ಸ್ ತೊಗೊಬೋದಾಗಿತ್ತು ಅಂತ. ಒಂದೇ ಒಂದು ಪಿಕ್ಕು, ಐ ವೋಟ್ ಫಾರ್ ಬಾಯ್ ಅಂತ ಹೇಳ್ಬಿಟ್ಟು. ಏನಮ್ಮ ಮುಂದೆ ಹೋಗ್ತೀಯಾ? ಕ್ಯಾಮ್ರಾ ನೋಡ್ತಿದ್ದೀರ? ಹೆಂಗಾಯ್ತಮ್ಮ ವಿದ್ಯಾ? ಸೂಪರ್. ಓಕೆ, ನಾವು ಆ್ಯಕ್ಚುಲಿ ಏನಾಗಲ್ಲ ಬಿಡು. ನಾವು ಅಂದ್ಕೊಂಡಿದ್ದೇವೆ ಬೇರೆ ಕಡೆ ಒಂದು ರೆಸಾರ್ಟಲ್ಲಿ ಮಾಡಬೇಕಂತ. ಬಟ್ ಆ ರೆಸಾರ್ಟಲ್ಲಿ ಫಂಕ್ಷನ್ ನಡೀತಾ ಇತ್ತು. ಸೊ ಅದರಿಂದ ಬೇಡ, ಸುಮ್ಮನೆ ಯಾಕೆ, ನಮಗೂ ಕಂಫರ್ಟ್ ಇರೋದಿಲ್ಲ ನಾವು ಫೋಟೋಸ್ ತೊಗೊಬೇಕಂದ್ರೆ. ಸೊ ಮತ್ತು ಅಲ್ಲೂ ಫಂಕ್ಷನ್ ನಡೀತಾ ಇರೋದು, ತುಂಬ ಜನ ಇರ್ತಾರೆ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಪಾರ್ಕಿಗೆ ಬಂದು ಸಿಂಪಲಾಗಿ ಟ್ರೆಡಿಷ್ನಲ್ಲಾಗಿ, ವಾಲ್ಯೂಮ್ ಕಮ್ಮಿಕೋ, ಟ್ರೆಡಿಷ್ನಲ್ಲಾಗಿ ಫೋಟೋಶೂಟ್ನ ಮುಗಿಸಿದ್ದೀವಿ. ನೆಕ್ಸ್ಟು ಸಂಡೇ ನೋಡೋಣ, ಗೌನ್ ಹಾಕಿ ನಮ್ಮ ಹಸ್ಬೆಂಡ್ ಶೂಟ್ ಹಾಕೊಂಡು ಮಾಡಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಮನೆಗೆ ಹೋದ್ಮೇಲೆ ಯಾವುದೇ ಥರ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಆ್ಯಕ್ಚುಲಿ ಈ ವ್ಲಾಗ್ ಆದಮೇಲೆ ನಿಮಗೆ ನೆಕ್ಸ್ಟ್ ಬರೋವಂಥ ವ್ಲಾಗ್ ಬಂದು ನನ್ನ ಡೆಲಿವರಿ ವ್ಲಾಗು ಏನು ಎತ್ತ ಅಂತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ವೀಡಿಯೋಸನ್ನು ಮಾಡ್ಕೊಳಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ನನಗೆ ಇಷ್ಟ ಆಗಿದ್ದರೆ ಕೆಲವು ಫೋಟೋಸ್ ಇಷ್ಟ ಆಗಿದ್ದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ಒಂದು ಇನ್ಸ್ಟಾ ರೀಲ್ ಸಹ ಮಾಡಿದ್ದೆ, ಅದನ್ನು ಸಹ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಆದರೆ ಇನ್ಮೇಲಿಂದ ನನ್ನ ಡೆಲಿವರಿ ವ್ಲಾಗ್ ಆದಮೇಲೆ ನನ್ನ ಮಗುವಿನ ಜೊತೆ ನನ್ನ ಬಾಣಂತನ ಹೇಗಿತ್ತಂತೆಲ್ಲ ವ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್.